ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ನಿಮ್ಮ ಮನೆ ಸಾವಿತ್ರಿ. ಇವಾಗ ನಡ್ಕೋತ ಹೊಂಟಿ ನೋಡಿ, ರಾತ್ರಿನೇ ಬಿಟ್ಬಿಟ್ಟಿವ್ರಿ, ಗುರುವಾರ ರಾತ್ರಿ ಇದು ಕುಂತೀವ್ರಿ. ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರಾತಂತ ಇಲ್ಲಿ ನಡ್ಕೋತ ಹೋಗೋರು ಹೊಂಟಾರ, ಕುಂತೀವ್ರಿ. ಇದು ಬಿದಿರ್ಕುಂದೆ ನೋಡಿ ಸ್ನೇಹಿತರೆ, ಬಿದಿರ್ಕುಂದಿ ಒಳಗೆ ಅದೀವಿ ಅಕ್ಷಾಗ, ಕರೆಕ್ಟ್ ಬಿದಿರ್ಕುಂದಿ ಅಕ್ಷಾಗ ಅದಿ ನೋಡಿ. ಇಲ್ಲಿ ಚಾ ಪಾನಕ ಕೊಟ್ಟರು, ಕುಡಿದು ಕೇರಿ ಕುಂತೀವ್ರಿ, ಒಂದಿಷ್ಟು ಹೋದ್ರಾತಂತ. ಮತ್ತು ಮುಂದೆ ಬರೋಣ ಮಜ್ಜಿಗೆ ಕೊಟ್ರಿ, ಹಂಗೆ ಮಜ್ಜಿಗೆ ತೊಗೊಂಡು ಕುಡ್ಕೋತ ಹೋದ್ರಾತು ಮುಂದೆ ದಾರ್ಯಾಗ ಅಂತ ಹಂಗೆ ಹೊಂಟಿ ನೋಡಿ. ಹಾಗೆ ಸಾಗ್ಬೇಕು ನೋಡಿ, ನಡ್ಕೋತ ಇಲ್ತಾನೆ ಹೋಗೋದಾಗತ್ತೆ, ಇಲ್ತಾನಿಲ್ಲ ಅಂತ ಎಲ್ಲ ನಿಮ್ಮ ಕೂಡ ಶೇರ್ ಮಾಡ್ತೀನಿ ವಿಡಿಯೋಲಿ. ಸ್ಕಿಪ್ ಮಾಡಬೇಡಿ. ಶ್ರೀಶೈಲ ಮಲಯಂ ಪಾದಯಾತ್ರೆ ವಿಡಿಯೋ ಒಳ್ಳೆ ವಿಡಿಯೋ ಬರ್ತಾವೆ ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋಗೆ ಶೇರ್ ಮಾಡಿ. ಶ್ರೀಶೈಲ ಪಾದಯಾತ್ರೆ ವಿಡಿಯೋ ಹೋಗೋರು ಮುಂದೆ ಹೋಗೋರು ಎಲ್ಪ್ ಆಗುತ್ತೆ. 2025 ವಿಡಿಯೋ ಇದು. ಬನ್ನಿ ಸ್ನೇಹಿತರೆ ಹೋಗೋಣ. ಇದು ಈಗ ಬಿದಿರ್ಕುಂದಿ ಬಿಟ್ಟು ನೋಡಿ ಇನ್ನು ಹೋಗೋದ್ರಿ, ಇನ್ನು ಮುದ್ದೇಬಾಳ ಮುಂದೆ ಕೌಡಿಮಟ್ಟಿ ಹೋಗೋದು ನೋಡಿ. ನಾಗರಬೆಟ್ಟಕ್ಕೆ ಹೋಗಿ ಹೊತ್ತೊಂಡತ್ತಂತ್ರಿ, ನಾಗರಬೆಟ್ಟನ ನಾಷ್ಟ ಮಾಡ್ಕೊಂಡು ಮತ್ತು ನಾಲ್ತೊಡಕ್ಕೆ ಹೋಗಿ ಸವಿತಾ ಶ್ರೇಷ್ಠ ಊರಿಗೆ ಹೋಗಿ ಅಲ್ಲಿ ಬಿಸಿಲು 3 ತಕೊಂತ 3ನಂತ ಮತ್ತು ಹೋಗೋದು. ಹೆಂಗೆ ಹೋಗುತ್ತೆ ನಮ್ಮ ಪ್ರಯಾಣ ಎಲ್ಲ ನಿಮ್ಮ ಕೂಡ ಶೇರ್ ಮಾಡ್ತೀನಿ. ಇಲ್ಲಿ ಮುದ್ದೇಬಾಳಕ್ಕೆ ಬಂದು ನೋಡಿ. ಇವಾಗ ವಿಡಿಯೋಗಳು ಡಬಲ್ ಬಂದೈತೆ ರೀ, ಒಂದು ವಾಯ್ಸ್ ಓವರ್ ಒಂದು ನಾರ್ಮಲ್ ಮಾತಾಡಿದ್ದು ಬಂದೈತೆ ನೋಡಿ, ಸಪೋರ್ಟ್ ಮಾಡಿ, ಏನು ಅನ್ಕೋಬೇಡಿ. ಮುದ್ದೇಬಾಳ ಒಂದು ಬಂದು ಯಾಮ ಗುಡಿ ಮುಂದೆ ನೋಡಿ, ಮಜ್ಜಿಗೆ ಪುಡ್ಕ ತೊಗೊಂಡು ಕುಡಿದು ಬಿದಿರ್ಕುಂದಿಗೆ ಅದು ನೋಡಿ. ಟೈಮು 8:45 ಆಗೈತೆ ನೋಡಿ ಸ್ನೇಹಿತರೆ, ಸಾರಿ 12:49 ಆಗೈತಿ. ಸಾರಿ ಮಾತಾಡೋಕೆ ಅದಿಲ್ಲ ನೋಡಿ. ಮಜ್ಜಿಗೆ ಪಾಕಿಟು ಬಿಸ್ಕಿಟ್ ಒಲೆ ಅನ್ಬಾರ್ದು ಅಂತ ಕುಡಿದು ತಿಂದು ಹೊಟ್ಟೆ ತುಂಬೈತಿ ನೋಡಿ. ಇನ್ನು ಮುದ್ದೇಬಾಳ ನೋಡಿ ಸೀದಾ ಈ ಕಡೆ ಇಲ್ಲ, ನಾ ಹಿಂದದಾರಿ ಮಂದಿ ಬರಾಕತ್ತಾರ, ನಾನೇ ಮೆಲ್ಲಕ ಹೋಗ್ತೀನಿ ರೀ. ಒಂದು ಹೋಗೋದ್ರಿ, ಎಲ್ಲಿ ನೀರು ಕುಡಿಯೋಕ್ಕಾಗುತ್ತೆ, ಮಜ್ಜಿಗೆ ಪ್ಯಾಕೆಟ್ ಕುಡಿದು ಹೋಗಿದ್ದು ರೈಟ್ ಹಂಗೆ ನೋಡಿ. ಬನ್ನಿ ವಿಡಿಯೋದಲ್ಲಿ ಸ್ಕಿಪ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಈ ಥರ ಇದು ಮುದ್ದೇಬಾಳ ನೋಡಿ. ಮುದ್ದೇಬಾಳಕ್ಕೆ ಬಂದು ಇವಾಗ 1:15 ನಿಮಿಷ ಆಗೈತೆ ಮುದ್ದೇಬಾಳಕ್ಕೆ ಬರ್ರಾಗ ನೋಡಿ. 2 ಗಂಟೆ ಹಾಕಿ ಬಂದೈತಿ ಮುದ್ದೇಬಾಳ ದ್ಯಾಮಂಗುಡಿ ಮುಂದೆ ಕುಂತೀವಿ ನೋಡಿ. ಇಲ್ಲಿ ಇನ್ನು ಹೋಗೋದು ನೋಡಿ, ಇಷ್ಟರು ಕುಂತಾರಿಲ್ಲ ಅಕ್ಕಾರು. ಈ ಕಡೆ ಹೋಗೋದ್ರಿ, ಇನ್ನು ದ್ಯಾಮಂಗುಡಿ ಮುಂದೆ ಅದಿ ನೋಡಿ, ಕರೆಕ್ಟ್ ಮುದ್ದೇಬಾಳ ದ್ಯಾಮಂಗುಡಿ ಮುಂದೆ ಕುಂತೀವಿ. 1:45 ಆಗೈತೆ ಟೈಮ್ ಇವಾಗ. ಅಲ್ಲಿ ಸೊಂದು ಕುಂತಾರ, ಇಷ್ಟು ಹೆಣ್ಮಕ್ಳು ಕುಂತೀವಿ ನೋಡಿ. ಇಲ್ಲಿ ಹತ್ತಿನ ಕುಂತ ಎಲ್ಲರೂ ಕುಂತೀವಿ ನೋಡಿ. ಗಂಡು ಮಕ್ಳು ಹೋಗೋರು ಹೋಗಿ ಯಾರು ಕುಂತವ್ರು ಕುಂತಾರೆ, ಹಂಗೆ ನೋಡಿ. ನಾಗರಬೆಟ್ಟ ಅನ್ನಕ್ಕೆ 6 ಗಂಟೆಗೆ ಇರ್ತೀವಿ ರೀ. ಬರ್ರಿ ಹೋಗೋಣ ನೋಡಿ. ಆ ಸ್ಪೋರ್ಟ್ಸ್ ಅಲ್ಲಿ ತಟ್ಟಿ ನೋಡಿ ನಾಗರಬೆಟ್ಟ. ಇವು ಹೊಂಟಿವ್ರಿ 6:30 ಟೈಮು. ಇಲ್ಲಿ ಬಿಸಿನೀರು ಕೊಟ್ಟರೆ ಜಾಕ ಸ್ನಾನಕ್ಕೆ, ಬಿಸಿನೀರು ಜಾಕ ಮಾಡ್ಕೊಂಡು ಡ್ರೆಸ್ ಹಾಕ್ಕೊಂಡಿ ನೋಡಿ. ನಡ್ಯಾಕತ್ತೀನಿ ನೋಡಿ. ಮಿಕ್ಕಿತ್ರಿ ಕುಂದ್ರು ಹಂಗಂದ್ರೆ ಅನ್ನ ಎಲ್ಲರೂ ಒತ್ತಾಯ ಮಾಡಿದ್ರೆ ನಡ್ಯಾಕತ್ತಿ ನೋಡಿ. ಮಲ್ಲೇನು ಹೆಂಗೆ ಮಾಡ್ತಾನೆ ಮಾಡಿ. ಈ ನಾಗರಬೆಟ್ಟ ಅದು ನೋಡಿ 6:30 ಆಗೈತೆ ಕರೆಕ್ಟ್ ಟೈಮು. ಅಲ್ಲಿ 10:30 11ಕ್ಕೆ ಬಿಟ್ಟಿವ್ರಿ, ಇಲ್ಲಿ 6:30 ಆಗೈತೆ ನೋಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಬಂದು ನಾಗರಬೆಟ್ಟ ಮುಂದೆ ಗುಡಿ ಇತ್ತಲ್ಲ, ದ್ರಾಕ್ಷಿ ಕೊಟ್ಟರೆ ತಿನ್ಕೋತ ಕುಂತೀವಿ ನೋಡಿ. ಗುಡಿಯ ದರ್ಶನ ಮಾಡ್ಕೊಂಡು ನೀವು ಕೂಡ ಬರ್ರಿ, ದ್ರಾಕ್ಷಿ ತಿನ್ಬರ್ರಿ ಎಲ್ಲರೂ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಒಳ್ಳೆಯದಲ್ಲ ಅಂತ ಮಲ್ಲೇನ್ ತಕ ಬೇಡ್ಕೊಂಬರ್ತೀನಿ. ಸ್ವಲ್ಪ ರೆಸ್ಟ್ ಮಾಡಾಕತ್ತೀವಿ ರೀ, ಹೋಗ್ಬೇಕು. ಹಂಗೆ ದಾರಿ ಸಾಗದ ನೋಡಿ. ಮುಂದೆ ನಾಷ್ಟ ಐತೆ, ಹತ್ತಿನ ಕುಂತ ಹೊಡಿಯಲ್ಲಿ ಅಲ್ಲಿ ಉಡಿ ತುಂಬ ಶಾಸ್ತ್ರ ಮಾಡಾಕತ್ತಿದ್ರು ಗುಡಿಯಾಗ. ನಾನು ಇನ್ನು ಕಡೆ ಹೊರಗೆ ಕುಂತಿದ್ದೆ, ಅವ್ರು ಉಡಿ ತುಂಬ್ಕೊಳಕತ್ತ, ನಾನು ಉಡಿ ತುಂಬ್ಕೊಂಡೆ ನೋಡಿ. ಅದೇ ಒಂದು ಬೇಜಾರಾತು ಮನಸ್ಸಿಗೆ. ಏನು ಮಾಡೋಕ್ಕಿಲ್ಲ, ನೀನಾರು ಹೋಗೋ ತುಂಬ್ಕೋ ಗುಡಿ ಅಂತ ಅವಿಗೆ ಅನ್ನಕತ್ತಿದ್ದೆ. ಅವಿ ಇಲ್ಲಿ ಅಳಕ ನೋಡೋದಾತಂತ ಸುಮ್ಮನೆ ಕುಂತಲು. ಅದನ್ನೇ ಅವಿಗಳು ಮಾತಾಡ್ಕೊತಾನೆ ವಿಡಿಯೋ ಮಾಡಿದೆ. ಅದಕ್ಕೆ ವಾಯ್ಸ್ ಓವರ್ ಕೊಡ್ಬೇಕಂತ ಮಾತಾಡೋಕ್ಕಾಗುತ್ತೆ, ವಾಯ್ಸ್ ಓವರ್ ಕೊಡ್ತೀನಿ ರೀ. ಆದಷ್ಟು ರಿಯಲಾಗಿ ಮಾತಾಡೋಕೆ ಟ್ರೈ ಮಾಡಾಕತ್ತೀನಿ. ನೋಡೋಣ ಹೆಂಗಾಗುತ್ತೆ. ಗದ್ದಲ ಇರುತ್ತೆ, ಸಿಕ್ಕಾಪಟ್ಟಿ ಗದ್ದಲ, ನಿಮಗೂ ಇದಾಗುತ್ತೆ ಅಂತೇಳಿ ಇದು ಮಾಡಿ. ಅಲ್ಲಿಂದ ಬಂದು ಮಾಡಿಬಿಟ್ಟಿವ್ರಿ ಹೊಂಟಾರ ನೋಡಿ. ಎಲ್ಲ ಜನ ಸಿಕ್ಕಾಪಟ್ಟೆ ಜನ ಐತ್ರಿ, ಹೆಣ್ಮಕ್ಳು ಗಂಡು ಮಕ್ಕಳು ಸಾಲು ಹಿಡ್ದು ಹೋಗ್ತಾರೆ. ಶ್ರೀಶೈಲಕ್ಕೆ ಹೋದ್ರೆ ಏನೂ ಕಮ್ಮಿ ನೋಡಿ ಸ್ನೇಹಿತರೆ, ತಿನ್ಬೇಕು ನಡೆದು ಒಂದೇ ಕಷ್ಟ ನೋಡಿ. ನಾಗರಬೆಟ್ಟ ದಾಟಿ ದೂರ ಬಂದೀವಿ. ಇನ್ನು ನಾಲ್ಕು ತೊಡ್ಕೊಂಡು ದಾರಿ ಹಂಗೆ ಹೋಗೋದೇ ನೋಡಿ. ಹೋಗೋರು ಮುಂದೆ ಹೋಗ್ತಾರೆ, ನಾನು ಹಿಂದೆ ಬೋತೀನಿ ರೀ, ಮೆಲ್ಕ ಹೋಗ್ತೀನಿ. ನಾನು 6ನೇ ಹೋಗ್ಬೇಕಲ್ರಿ, ನಾನು ದಪ್ಪ ಹತ್ತೀನಿ, ಅಜ್ಜಿ ಹತ್ತಿತ್ತಲ್ಲ, ಹಿಂಗೆ ಕಾಲ ಭಾರ ಬೋತಾವು. ನಾ ಹಿಂದೆ 6ನೇ ಅದೋಟ್ಟು ಹಿಂದೆ ಹೋಗ್ತೀನಿ ರೀ. ಮುಂದೆ ಹೋಗೋರು ಹೋಗ್ಯಾರ ಹೊಂಟಾರ ನೋಡಿ. ದಾರಿ ಮಂದಿನೇ ಮಂದಿ ನೋಡಿ. ಶ್ರೀಶೈಲ ಕಂಡಪಟ್ಟಿ ಸಿಕ್ಕಾಪಟ್ಟಿ ಮಂದಿ ಸ್ನೇಹಿತರೆ, ಒಬ್ಬರಲ್ಲ ಇಬ್ಬರಲ್ಲ, ಜಗ್ಗಿ ಜನ ನೋಡಿ.
ಹೋಗೋದ್ರಿ ಶ್ರೀಶೈಲ ಮಲ್ಲ ನೆನೆಸ್ಕೋತ ಹೋಗೋದು ನೋಡಿ ಸ್ನೇಹಿತರೆ. ಎಲ್ಲಿ ಮಲ್ಲ ಹೆಂಗೆ ಕರೆಸ್ತಾರೆ ಹಂಗೆ ಹೋಗ್ಬೇಕಲ್ರಿ. ಆದ್ರೆ ದಪ್ಪ ಇದ್ದವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹೋಗೋರು ಓಡಾಡೋ ಹೋಗ್ತಾರೆ ಸ್ನೇಹಿತರೆ, ನಮಗೆ ಓಡಾಡೋ ಹೋಗೋದಾಗಲ್ಲ. ಇನ್ನು ನಿಧಾನಕ್ಕೆ ಹೋಗ್ತೀವಿ. ಪ್ರಸಾದಕ್ಕೆ ದಾರಿಗೆ ಊಟ್ರಿ ನಾವು ಅಲ್ಲಿ ಅಂದರೂ ಬರ್ರಿ ಅಂತ ಕರೆದು ಇದು ಮಾಡ್ತಾರೆ. ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಕ್ಕೆ ಕುಂತಿದ್ವಿ ನೋಡಿ ಸ್ನೇಹಿತರೆ. ಹೋಗೊಂಬನ್ನಿ. ಇನ್ನು ಸವಿತಾ ಸಿಸ್ಟರ್ ಊರಿಗೆ ಹೋಗಿ ಲಾಗ್ ಚಾಲು ಮಾಡ್ತೀವಿ ನೋಡಿ. ಬನ್ನಿ ಹೋಗೋಣ್ರಿ. ನೋಡಿ ಸ್ನೇಹಿತರೆ, ಇದು ನಾಲ್ಕು ಬಂದ್ವಿ ನೋಡಿ. ಸವಿತಾ ಸಿಸ್ಟರ್ ಊರು ನೋಡಿ, ಸೊಲ್ಲಾಪುರ ಸವಿತಾ ಸಿಸ್ಟರ್ ಗೊತ್ತಲ್ರಿ. 6 ಊರಾಗ ಕುಂತೀವಿ ನೋಡಿ. ಬಂದು ಹೋಗಿ ಇಲ್ಲಿ ವಸ್ತು ಒಗಿಬೇಕು, ಮಾಡ್ಬೇಕು. ಇಲ್ಲಿ ಬೆಳತಾಕ ಬಂದ್ವಿ ನೋಡಿ. ರಾತ್ರಿ ಬೆಳತಾಕ ಬಂದೀವಿ. ಕುಂತೀವಿ ಒಂದಿಷ್ಟು ಎಷ್ಟಿಗೆ ಇಲ್ಲ ಅಲ್ಲ ಅಂದಿದ್ದು. ಇದಕ್ಯಾಗ ರೊಕ್ಕ ಬರ್ತೈತಿ? ಬರೀ ಅಡುಗೆ ಮಾಡೋದು ಪಲ್ಯ ಮಾಡಿ ತೋರಿಸ್ತಾ, ಇದಕ್ಯಾಗ ಬರ್ತೈತಿ? ಅವ್ರು ಅಂದ ಮಾತಿಗೆ ಒಂದಿನ ಯೂಟ್ಯೂಬ್ ಪೇಮೆಂಟ್ ನೋಡಿ. ಬಂದವರಿಗೆ ನೀರಿನ ವ್ಯವಸ್ಥೆ, ನಾಷ್ಟ, ಚಾ ಇಟ್ಟಾರ ನೋಡಿ. ಇಲ್ಲಿ ಮಲ್ಲ ಇಲ್ಲಿ ನಡ್ಕೊಂಡು ಪಾದಯಾತ್ರೆ ಮಾಡೋರಿ. ಬನ್ನಿ, ನಾಷ್ಟ ಮಾಡಿದ್ವಿ ಇಲ್ಲೇ. ಇನ್ನು ಹೋಗೋದು ನೋಡಿ. ಮ್ಯಾಮ್ ಇನ್ನೂ 10 ಮಾರ್ಲಂತ ದೂರ ಆಗುತ್ತಾ ನೋಡಿ. ಇಲ್ಲಿ ಮಲ್ಲೈ ದರ್ಶನ ಮಾಡಿ ಎಲ್ಲರೂ ಇಲ್ಲೇ ಮಲ್ಲಯ್ಯನ ದರ್ಶನ ಮಾಡಿ ಹೋಗೋದು ನೋಡಿ ಸ್ನೇಹಿತರೆ. ಇದು ಆರ್ಯಶಂಕರ್ ನೋಡಿ. ಬಿಸ್ಲೇರು ನೀರು, ಉಪ್ಪಿಟ್ಟು, ಚೋಡಾ, ಚಾ ನೋಡಿ. ಆಯ್ತು. ಇಲ್ಲಿಗೇನು ವಸ್ತಿ ನೋಡಿ. 3-4 ತನಕ ಬಿಸಿಲು. ಬೆಳತಾಕ ನಡ್ಕೊತ ಬಂದೀವಿ. ಇನ್ನು ಇಲ್ಲಿ ಬಂದು ವಸ್ತಿ ನೋಡಿ. ಈ ಮಲಕೋಡ ಸುಕ್ಷೇತ್ರದ ಪೂಜ್ಯರು ಶರಣಗಿರೀಶ್ವರರ ಮನೆಗೂ ಕೂಡ ದಯಮಾಡಿಸಿದ್ದಾರೆ. ಅವರಿಗೂ ಕೂಡ ಶರಣೆಂದು ಮುದ್ದೇಬಿಹಾಳ್ ಮಾಗನವರಿಂದ ಆಗಮಿಸಿದ್ರು ನೋಡಿ. ಇಲ್ಲಿ 4 ತೋಟದ ನೋಡಿ. ಇದು 4 ತೋಟದಾಗ ಇಲ್ಲಿ ಫಂಕ್ಷನ್ ಮಾಡಾಕತ್ತಾರಿ. ಮಾತಾಡಕತ್ತಿದ್ರು. ವಯಸ್ಸವ್ರು ಕೊಡಾಕತ್ತೀನಿ ಸ್ನೇಹಿತರೆ ನೋಡಿ. ಇಲ್ಲ ಹಿಂದೆ ಕುಂತೀವಿ. 4 ತೋಟದಾಗ 2:30 ಬಿಡ್ತೀವಿ ನೋಡಿ. ಮೆಟ್ 4 ತೋಟ 2:30 ಬಿಟ್ಟು ಊಟ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಮತ್ತು ರಾತ್ರಿ 11 ತನಕ ಹೋಗೋದೇ ನೋಡಿ ಸ್ನೇಹಿತರೆ. ಎಲ್ಲಿ ಹೋಗ್ತೀನೋ ಗೊತ್ತಿಲ್ಲ. 4 ತೋಟ ಇವತ್ತು ಲಾಸ್ಟ್ ನೋಡಿ. ಈಗೆಲ್ಲ ಪೂಜೆ ಮಾಡಾಕತ್ತಾರ ನೋಡಿ ಎಲ್ಲರೂ. ಶ್ರೀಶೈಲ ಮಲ್ಲಯ್ಯನ ಪೂಜೆ ಎಲ್ಲರಿಗೂ ಒಳ್ಳೆ ಮಾಲಿ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿಗೆಲ್ಲ ಅಂತ. ಆ ಶ್ರೀಶೈಲ ಮಲ್ಲಯ್ಯನ ಬೇಡ ನೋಡಿ. ಶ್ರೀಶೈಲ ಮಲ್ಲಯ್ಯನ ಪರ್ವನ ಭಾಳ ಐತಿ ಸ್ನೇಹಿತರೆ. ದಾರಿಗೂ ಈ ಥರ ಫಂಕ್ಷನ್ ಮಾಡ್ತಾರೆ. ಮತ್ತು ಮುತ್ತೈದೆಯರು ಉಡಿ ತುಂಬ್ತಾರೆ. ತಮ್ಮ ಕೈಲಿ ಎಷ್ಟು ಶ್ರೀಶೈಲ ಮಲ್ಲಯ್ಯ ನಡೆಸ್ಕೊಟ್ಟಿರ್ತಾನೆ ಅದು ಅಷ್ಟೆಲ್ಲ ಸೇವೆ ಮಾಡ್ತಾರೆ ಮಲ್ಲಯ್ಯಗೆ. ಮತ್ತು ಮಲ್ಲಯ್ಯನ ಫೋಟೋ ಹಾಕಿ ಪಾದಯಾತ್ರೆ ಮಾಡೋರಿಗೆ ಅಂತ ಅನ್ನದಾನ ಪ್ರಸಾದ ಇಟ್ಟಿರ್ತಾರೆ. ಪ್ರತಿಯೊಂದೂ ಸೇವೆ ನೋಡಿ. ಇಷ್ಟೆಲ್ಲ ಪಾದಯಾತ್ರೆ ಮಾಡೋರು ನೋಡಿ ಕುಂತವರು. ಈ ಥರ ಊಟದ ವ್ಯವಸ್ಥೆ ಮಾಡಾಕತ್ತಾರ. ಊಟ ಮಾಡ್ಕೊಂಡು ಬಿಟ್ಬಿಡ್ರಿ. ಇವಾಗ 1 ಗಂಟೆ ಆಗೈತಿ. 2:30 ಬಿಡ್ತೀವಿ ರೀ. 2:30 ಬಿಟ್ಟಿವಿ ಅಂದ್ರೆ 11 ತನಕ ನಡ್ಕೋತ ಹೋಗಿ ಮತ್ತು 11 ವಸ್ತಿ ಹೋಗಿ ಮತ್ತು ರಾತ್ರಿ 2:30 ಬಿಡ್ತೀವಿ ರೀ ಮೆಟ್ಟ. ಆದಷ್ಟು ತಂಪತ್ನೆ ನಡಿಬೇಕಂತಾರೆ. ತಂಪತ್ನೆ ಹೋಗ್ತಾರೆ. ಬನ್ನಿ ಹೋಗೋಣ ಎಲ್ಲರೂ. ಶ್ರೀಶೈಲ ಮಲ್ಲಯ್ಯನ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನು 15 ವಿಡಿಯೋ ಬರ್ತಾವೆ ಪಾದಯಾತ್ರೆ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರೆ ಪ್ರತಿದಿನ ನಾವು ವಿಡಿಯೋ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಮಲ್ಲಯ್ಯನ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಬನ್ನಿ. ವೀರೇಶ್ವರ ಮಹಾಶಿವಶರಣರ ಪುಣ್ಯ ಸತಿ ಸಿದ್ಧಾರೂಢರು ಅಂದ್ರೆ ನಮಗೆಲ್ಲ ಮಂತ್ರದ ನೆನಪಾಗ್ತದೆ. ಅಂತ ಮಹಿಮಾ ಪುರುಷ ಸಿದ್ಧಾರೂಢರ ಗುರುಗಳು ಗಜದಂಡ ಶಿವಯೋಗಿಗಳು. ಪರಮ ಪೂಜ್ಯ ಗಜದಂಡ ಶಿವಾಚಾರ್ಯರ ತಂಗಿ ಗುರುದೇವಿ ತಾಯಿ. ಅವ್ರ ಊರು ನಮ್ಮ ಮುದ್ದೇಬಿಹಾಳದ ಪಕ್ಕದ ಬಿದಿರುಕುಂದಿ. ಬಹುಶಃ ಇವತ್ತ ಬಿದಿರುಕುಂದಿಯ ಶರಣರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅಂಥ ಗುರುದೇವಿ ತಾಯಿಯ ಪೂಜ್ಯ ಪಾದಗಳಲ್ಲಿಯೂ ಕೂಡ ನಮ್ಮ ಭಾಗವನ್ನು ಪಾವನ ಮಾಡಿರ್ತಕ್ಕಂಥ ಬಸರಿಕೋಡದ ಪವಾಡ ಬಸವೇಶ್ವರರ ಶ್ರೀ ಸಾನ್ನಿಧ್ಯದಲ್ಲಿಯೂ ಕೂಡ ಅನಂತ ಭಕ್ತಿಯ ಶರಣಗಳನ್ನ ಸಲ್ಲಿಸ್ತಾ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ವೀರೇಶ್ವರ ಮಹಾಶಿವಶರಣರ ಮನೆತನದ ಗುರುಗಳು ನಮ್ಮ ಆತ್ಮೀಯ ಸಹೋದರರಾದ ವೇದಮೂರ್ತಿ ಪ್ರಭಯ ಮಹಾಸ್ವಾಮಿಗಳ ಪೂಜ್ಯ ಪಾದಗಳಲ್ಲಿಯೂ ಕೂಡ ಹಣಮಣಿಯುತ್ತಾ ಈ ಸಭೆಯಲ್ಲಿ
ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗುರುಲಿಂಗ ಜಂಗಮ ಮೂರ್ತಿಗಳ ಶ್ರೀಪಾದಗಳಿಗೆ ಭಕ್ತಿಯ ಶರಣಗಳನ್ನ ಸಲ್ಲಿಸ್ತಾ ಪವಾಡ ಬಸವೇಶ್ವರ ಶರಣರ ಸೇವೆಯಲ್ಲಿ ತಮ್ಮ ಬಡಿದ್ರೆ ನನಗೆ ಜಡ್ಡ ಬಂದಿತ್ತು ಅಂತ ನನ್ನಿಂದ 10 ಮಾತು ಬರ್ಲಿಲ್ಲ ಮಾನ್ಯ ಕರೋನಾ. ಹೆಂಡತಿ ಸತ್ರ ಗಂಡ ಮಣ್ಣಿಗೆ ಹೋಗ್ಲಿಲ್ಲ, ಗಂಡ ಸತ್ರ ಹೆಂಡತಿ ಮಣ್ಣಿಗೆ ಹೋಗ್ಲಿಲ್ಲ. 10 ಸತ್ರ ಮಕ್ಕಳಂದ್ರು 10,000 ಅಲ್ಲ, ಲಕ್ಷ ಕೊಡ್ತೀವಿ, ನೀವು ಹೋಗಿ ಮುಚ್ಚರಿ ಎಲ್ಲಾರ ಹೋಗಿರಿ, ನಮ್ಮ ಸಲಹೆ ತರಬೇಡ. ಯಾವ ನಾನಲ್ಲ, ನನ್ನೂ ಅವು. ಯಾವುದು ನನ್ನದು ಅದು ನಾ ಅಲ್ಲ. ನಾ ಅನ್ನುವಂಥ ಒಡವೆ ಒಂದೇ ಒಂದು ನಮ್ಮ ನಿಮ್ಮ ಮಧ್ಯ ವ್ಯವಹಾರ ಆಗ್ಲಿಕ್ಕೆ ಜ್ಞಾನ ಇದು ಒಂದೇ ನನ್ನದು. ಈ ವೀರೇಶ ಅನ್ನುವಂಥದ್ದನ್ನು ಒಂದು ದಿವಸ ಅಳದು ಹೋಗ್ತದ. IB ಹಿರೇಮಠ ಅನ್ನುವಂಥ ಹೆಸರು ಒಂದು ದಿವಸ ಅಳದು ಹೋಗ್ಬಿಡ್ತದ. ಆದ್ರೆ ಇದಕ್ಕ ನಂಬಿಕೆ ಕಾರ್ಡ್ನಾಗ ನನ್ನ ಹೆಸರು ಇರ್ಬೇಕು. ಸಿದ್ದಪ್ಪ ಹೇಳ್ತಾನ, ನನ್ನ ಊರು ಗೌಡ್ರು ಬಹಿಷ್ಕಾರ ಹಾಕಿ ಹೊರಗಿಟ್ಟಾರ, ನನ್ನ ಊರಾಗ ಕರ್ಕೊಂಡು ಬಂದ್ರೆ ನಿಮಗೆ ತೊಂದರೆ ಆಗ್ತದೆ ಬೇಡ. ಸಿದ್ದಪ್ಪಗೆ ನನ್ನ ಮನೆಯೊಳಗೆ ಪ್ರಸಾದ ಕೊಡ್ತೀನಿ. ಏನ್ರಿ ಸರ್, ಯಾವ ಜನ್ಮದ ಪುಣ್ಯದ ಫಲ ಏನೋ ಸಿದ್ದಪ್ಪರಿಗೆ ನಿಮ್ಮ ಮನೆ ಪ್ರಸಾದ ಸಿಗ್ತದಂದ್ರ ನೋಡಿ ಇಲ್ಲೇ 4 ತೋಡ ಬಿಟ್ಟು ನೋಡಿ ಊಟ ಮಾಡ್ಕೊಂಡು 4 ತೋಡ ಎಂಥವ ರೋಡಲ್ ಬಂಡಿ ವಸ್ತಿ ಹೋಗಿದ್ದು ನೋಡಿ. ಹೋಗೋದು ನಡೀದು ನೋಡಿ. 8:30 ಬಂದು ಮುಟ್ಟಿವ್ರಿ ಇಲ್ಲಿ 4 ತೋಟಕ್ಕೆ ಬಂದ್ಗಾನೆ ನೆಪ್ಪಾಗಿದ್ದ ಸವಿತಾ ಸಿಸ್ಟರ್ ನೋಡಿ. ಮೊದಲು ಸೋಲಾಪುರ ಅವ್ರ ತವ್ರ ಮನೆ ಇದೆ ಅಲ್ರಿ, ಸವಿತಾ ಸಿಸ್ಟರ್ ತವ್ರ ಮನೆ ಇದೆ ರೀ 4 ತೋಡ. ಇಲ್ಲಿ ನಾಷ್ಟ ಊಟ ಎಲ್ಲ ಮಾಡ್ಕೊಂಡು ಇವಾಗ 3 ಗಂಟೆ ಆಗೈತ್ರಿ ಬಿಡಾಗ. ಇನ್ನು ರೋಡಲ್ ಬಂಡಿ ಹೋಗುತ್ತಾನ ಸುಮ್ಮ ಹೋಗೋದು ನೋಡಿ. ರೋಡಲ್ ಬಂಡಿ ಹೋಗಿಂದ ಅಲ್ಲಿ ವಸ್ತಿ ಹೋಗಿದ್ರಿ. ನೋಡಿ ಇಲ್ಲೇ ಪಾನ್ಕ ಕುಡಿದ್ವಿ. ಇನ್ನು ಡ್ಯಾಮಿಗೆ ಹೋಗ್ಬೇಕು. ನಾರಾಯಣಪುರ ಡ್ಯಾಮ್ ಹಚ್ಚುತ್ತಾ ಡ್ಯಾಮ್ನಿಂದ ರೋಡಲ್ ಬಂಡಿಗೆ ಹೋಗಿ ವಸ್ತು ಹೋಗಿತಾರೆ ಅಂತ ನೋಡಿ. ಪಾನ್ಕ ಕುಡಿಯಕ್ಕೆ ಕುಂತಾರೆ. ಬನ್ನಿ ಹೋಗೋಣ. 8 ಕಿಲೋಮೀಟ್ರ್ ಆಯ್ತು ನೋಡಿ ರೋಡಲ್ ಬಂಡಿ. 8 ಕಿಲೋಮೀಟ್ರ್ ಹೋದ್ವಿ ಅಂದ್ರೆ ಅಲ್ಲಿಗೆ ಹೋಗಿ ವಸ್ತಿ ಹೋಗಿದ್ರಿ. ಮತ್ತು ನಿಶ್ಚಿನಾಗ ದೋಡು ಹೋಗಿದ್ರಿ. ಮತ್ತು 3 ಗಂಟೆ 4 ಗಂಟೆ ಹೋಗಕ್ಕೆ ಕಾರಣ ಹೋಗ್ತಾರೆ ಒಂದು 2 ದಿನ. ಮತ್ತು ತಾಕಳಿತ್ತ ಹೋಗ್ಬೋದು ನೋಡಿ. ಇಲ್ಲಿ ನೋಡಿ ಪಾನ್ಕ ಕುಡಿದು ಹೊಂಟಿ ನೋಡಿ. ಇನ್ನು ನಾರಾಯಣಪುರ ಡ್ಯಾಮಿಗೆ ಹೋಗೋದು ನೋಡಿ. ಇನ್ನು ನಾರಾಯಣಪುರ ಡ್ಯಾಮ್ಗೆ ಹೋಗಿ ರೋಡಲ್ ಬಂಡಿಗೆ ಹೋಗಿ ವಸ್ತು ಹೋಗಿತಾರೆ ಅಂತ ನೋಡಿ. ಮುಂಜಾನೆ ಕಾಲು ಸಿಕ್ಕಾಪಟ್ಟೆ ಬ್ಯಾನಾಗಿದ್ದು. ಇವಾಗೇನಿಲ್ಲ ನೋಡಿ, ಸ್ವಲ್ಪ ಹಗುರಾಗ್ಯಾವು. ಕುಂತ್ಕೋತ ಹೋಗೋದ್ರಿ. ಹೋಗೋರು ಮಂದಿ ಭಾಳ ಹೋಗ್ಯಾರ. ನಾನು ಹಿಂದ್ಕಾದ್ ನೋಡಿ ಏನು ಮಾಡೋದು. ಅದಾರ ಇನ್ನೂ ಹಿಂದದಾರ ಮುಂದದಾರ. ಹಂಗೆ ಶ್ರೀಶೈಲ ಮುತ್ಯಂ ಪರೋಳು ಭಾಳ ಐತೆ ಆ ಸ್ನೇಹಿತರೆ. ಅದು ನೋಡಿಂದ ಬಂದಿದಾಗ ಗೊತ್ತಾಗುತ್ತೆ. ಆಟಿಟ್ಟು ಹೋಗೋರಾಗ ಏನೋ ತಿನ್ನಾಕಿರೋದು ರೀ. ಅಲ್ಲೆಲ್ಲಾರು ಸುಮ್ಮಂತು ತಿನ್ನೋದು ನೋಡಿ. ಮತ್ತು ಸೋಮಂತ್ಕೇರಿ ಯಾರ ಮುಂದೆ ದನ ಕಾಯೋರಿಗೆ ಏನಾರು ಕುರಿ ಕಾಯೋರಿಗೆ ಕೊಡೋದ್ರಿ ಅವ್ರಿಗೆ ಬಂದು ಮುಂದೆ ದಾರ್ಯಾಗ. ಇಲ್ಲಿ ಕುರಿಗಳದ ನೋಡಿ ಸ್ನೇಹಿತರಿದೆ, ಕಾಣ್ತಿರ್ಬೇಕು. ತೋರಿಸ್ತೀವಿ ಮನೇಲಿ ಹೋಗಿದ್ದು. ಹಿಂಗೆ 12 ದಿನ ನಡಿಬೇಕು ನೋಡಿ. 12 ದಿನ ಯಾಕೆ 10 ದಿನ ನಡಿಬೇಕು ರೀ. ರಾಯಚೂರಿಗೆ ಹೋಗಿ ರಾಯಚೂರು ಆ ಕಡೆ ರಾಯಚೂರಿಗೆ ಹೋಗ್ಬೇಕಂದ್ರೆ 5-6 ದಿನಕ್ಕೆ ಹೋಗುತ್ತಂತ್ರಿ ನಡ್ಕೋತ. ಮುಂದೆ ಹೆಂಗೆ ಆಗುತ್ತೆ ನೋಡಬೇಕು. ನೀನು ಬೆಳತಕ್ಕ ರಾತ್ರಿ 5ಕ್ಕೆ ಅತ್ತೆ ಊರಿಗೆ ಬಂದೇನಿ ರೀ. ಅತ್ತೆ ಊರಿಂದ 10 ಗಂಟೆ ಆಗಿತ್ತು, 10-11 ಗಂಟೆ ಆಗಿತ್ತು ಬಿಡಾಗ. ಅಲ್ಲಿನಿಂದ ಬಂದು ಎಲ್ಲಿ ಮಲ್ಕೊಂಡಿಲ್ಲ ನೋಡಿ. ಬೆಳತಕ್ಕ ಬಂದೀವಿ ರೀ. 8:30ಗೆ 4 ತೋಟಕ್ಕೆ ಬಂದೀವಿ ರೀ. 4 ತೋಟಕ್ಕೆ ಬಂದು ಸವಿತಾ ಸಿಸ್ಟರ್ ನೆಪ್ಪಾದ್ರಿ. ಯಾಕೆ ಅವ್ರು ತವ್ರ ಮನೆ ಅಲ್ರಿ ಸೋಲಾಪುರ. ಸವಿತಾ ಸಿಸ್ಟರ್ ಗೊತ್ತಿರ್ಬೇಕು, ದೊಡ್ಡ ಯೂಟ್ಯೂಬರ್ ಅವರು. ಅವ್ರು ನೆಪ್ಪಾದರು. ಅಲ್ಲಿ ನೆಪ್ ಮಾಡ್ಕೊ ಫೋನ್ ಹಚ್ಚಿದ್ವಿ. ಅವರು ಊರಾಗ ಯಾರಿಲ್ಲ ಅಂದರು. ಮತ್ತು ಹಂಗೆ ಅಲ್ಲಿ ಇದು ಮಾಡ್ಕೊಂಡು ಕೇರಿ ಅಂಟಿ ನೋಡಿ. ಸಣ್ಣ ಕುರಿ ಕಾಯಕತ್ಯಾವ. ಕಾಯ್ಬೇಕಲ್ರಿ. ಒಬ್ಬೇಕೈತಿ ನಾವಿ ಉಸು ನಿಮ್ಮ ನಾವಿ ಎಷ್ಟು ಅದಾವಿ? ಹೌದಾ, ಬಿಸಿಲು ಭಾಳವ.
ಮಾಡಬೇಕಲ್ವಾ, ಬಿಡುಗಡೆ ಇಲ್ಲ. ಹೊಟ್ಟಿ ಪಾಡಿಗೆ ಯಾವ್ದಾರ ಮಾಡಲೇಬೇಕು. ಮಾಡಲ್ಲ ಅಂದ್ರೆ ನಡೆಯಲ್ಲ ಅದು. ನೋಡಿ ಪಾಪ ಅವಿ ಪುರಿ ಕಾಯಕತ್ತೈತೆ ನೋಡಿ ಬಿಸಿಲಾಗ. ನಾನು ಮುಂಜಾನೆ ಮಾತ್ರ ಸಿಕ್ಕಾಪಟ್ಟೆ ಕಾಲು ಬ್ಯಾನ್ ಆಗಿಬಿಟ್ಟು ಸ್ನೇಹಿತರೆ. ಅಜ್ಜ ಹಾಕ್ತೀನಿ ಎಲ್ಲರೂ ಆದ್ರೆ ನಡೆದೇವ ಅನ್ಕೋತ ಮುಂದೆ ಹಾಕೋತ ಬಂದು ನೋಡಿ. ಮತ್ತು ಅಲ್ಲಿಗೆ 4 ತೋಟಕ್ಕೆ ಬರ್ನ ಗುಳಿಗೆ ನುಗ್ಗಿ 8:30 2 ಥರ ಮಲ್ಕೊಂಡಿವ್ರಿ. 2 ಊಟ ಮಾಡಿ ಊಟ ಸುಸ್ತಿರ್ತಾವೆ ಬಿಡ್ರಿ. ಉಣ್ಣಾಕ ಬಾಯಿರಲ್ಲ ಮಗ. ನಾವೇ ಜಾಸ್ತಿ ಉಣ್ಣಲ್ರಿ. ಯಾಕೆ ಆಯಾಸ ಇರ್ತಂದ್ರೆ ನಮ್ಮ 6ನೇ ಉಂಡು 6ನೇ ಅಡ್ಯಾಡ್ಬೇಕು ರೀ. ಸಿಗುತ್ತವ ಅಂತ ತಿಂದ್ಕೆ ಆಮೇಲೆ ಅಡ್ಯಾಡಕ್ಕಲಿಕ್ಕೆ ಮಾಡೋದು. ಮತ್ತು ಡ್ಯಾಮಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಎಲ್ಲ ಶ್ರೀಶೈಲ ಪಾದಯಾತ್ರೆ ವಿಡಿಯೋ ಎಲ್ಲ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನೋಡಿ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ, ಕಷ್ಟಪಟ್ಟು ಎಡಿಟಿಂಗು, ತಮ್ನೇಲು, ಟೈಟಲು ಪಾದಯಾತ್ರೆ ಮಾಡ್ಕೋತ ಹಾಕಿರ್ತೀನಿ. ನೋಡಿ ಕೇಳಿ ಶೇರ್ ಮಾಡಿ ಆದಷ್ಟು. ಬನ್ನಿ ನಾರಾಯಣಪುರ ಡ್ಯಾಮಿಗೆ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ರೋಡಲ್ಲಿ ಬಂದು ಕುಂತಿ ನೋಡಿ. ಚಾ ಬಿಸ್ಕಿಟ್ ತಿಂದು ಎಲ್ಲರೂ ವೇಸ್ಟ್ ಮಾಡಕತ್ತಾರ. ಅತ್ತಿ ಮುಕ್ಕೊಂಡಾರ, ಮಿಸ್ ಮಂದಿ ಮುಕ್ಕೊಂಡಾರ. ರೋಡಲ್ಲಿ ಬಂದು ವಸ್ತಿ ಹೋಗೋದು ಓದ್ತಾರೆ. ಎಷ್ಟು ಹೋದ್ರೆ ಗೊತ್ತಿಲ್ಲ. ಬಿಸಿಲಾಗ 2:30 ಆಗಿತ್ತು ರೀ. 4 ಅವ್ರು ಬಿಡೋಣ ಬಂದು ರೋಡಲ್ಲಿ ಬಂದು ಹೋಗಿ ಕೂತೀವಿ. ಫುಲ್ ಸುಸ್ತಾಗಿತ್ತು ರೀ. ಎಷ್ಟು ನಡೀದಾಗುತ್ತೆ, ಎಷ್ಟು ನೋಡ್ಕೋಬೇಕು. ಹೋಗು ಬನ್ನಿ ಎಲ್ಲರೂ ಮಾತಾಡ್ಕೊತ. ನಾನು ಚಾರ್ಜ್ ಇಲ್ರಿ ಫೋನ್ಯಾಗ, ಹಿಂಗಾಗಿ ಚಾರ್ಜರ್ ಸಮಸ್ಯೆ ಆಗೈತೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಊಟ ಮಾಡ್ಕೊಂಡೆ ಮತ್ತು 8:30 ಮೆಟ್ಟು ಬಿಡ್ತಾಳೆ. ನಾ ಹಿಂದೆ ಬರೋರು ಅದಾರ, ಅವ್ರಿಗೋಸ್ಕರ ವೇಟ್ ಮಾಡಾಕತ್ತಾರ. ನನಗೆ ಮುಂದೆ ಇನ್ನು ರಾತ್ರಿ ವಿಡಿಯೋ ಮಾಡೋದಾಗಲ್ರಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಹತ್ತಿನ ಮುಕ್ಕೊಂದ ಹೊಡಿ. ಹಿಂದೆ ಮುಂದೆ ಬರೋರು ರೆಸ್ಟ್ ಸಿಗುತ್ತಾ? ಹಿಂದೆ ಬರೋರಿಗೆ ರೆಸ್ಟೇ ಸಿಗಲ್ಲ ನೋಡಿ. ಯಾಕೆ ಅವ್ರು ಬಂದು ಮುಟ್ಟರಾಗ ಇವ್ರು ಎದ್ದು ಬಿಡ್ತಾರೆ ಒಂದು ದಮ್ ನಿದ್ದೆ ಮಾಡಿ. ಹಿಂಗಾಗಿ ಆದಷ್ಟು ಹೋಗೋದು ನೋಡಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಬಾಯ್.